ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ, ಮೆಸೇಜ್ ಹಾಕ್ತಾರೆ, ಸರ್ ನಾವು ಮನೆ ಕಟ್ತಾ ಇದೀವಿ, ಪೂಜೆ ಎಲ್ಲಿ ಮಾಡ್ಬೇಕು ಅನ್ನೋದು ಕೇಳ್ತಾರೆ. ಪರವಾಗಿಲ್ಲ, ಇವತ್ತಿನ ವಿಡಿಯೋದಲ್ಲಿ ಇದೊಂದು ಮಾಹಿತಿ ಕೊಡೋಣ. ಪೂಜಾ ಸ್ಥಳ, ಪೂಜಾ ಕೋಣೆ, ಪ್ರಾರ್ಥನಾ ಸ್ಥಳಕ್ಕೆ ಸೂಕ್ತವಾದ ಏರಿಯಾ ಯಾವುದು ಅಂತೇಳಿ ನಾನು ಇವಾಗ ತಿಳಿಸ್ಕೊಡ್ತೀನಿ. ನಾನು ರವಿ ಕುಶಾಲ್, ಗರಗಂದೂರು ಮಹಾವಾಸ್ತು ಆಚಾರ್ಯ. ದೇವತೆಗಳು ಬೇರೆ ಬೇರೆ ಶಕ್ತಿಗಳನ್ನು ಪ್ರತಿನಿಧಿಸುವುದರಿಂದ ಅವರ ಆರಾಧನೆಗೆ ಸೂಕ್ತವಾದ ಸ್ಥಳವನ್ನು ಅದಕ್ಕೆ ಅನುಗುಣವಾಗಿ ನಿಗದಿಪಡಿಸಬೇಕು. ಯಾವುದೇ ಪೂಜೆ ಅಥವಾ ಪ್ರಾರ್ಥನೆಯ ಉದ್ದೇಶವೆಂದರೆ ಮೊದಲು ನಿಮ್ಮ ಅಂತರಾತ್ಮದೊಂದಿಗೆ ಸಂಪರ್ಕ ಸಾಧಿಸುವುದು ಮತ್ತು ನಂತರ ವಿಶ್ವ ಪ್ರಜ್ಞೆ ಅಥವಾ ದೇವರೊಂದಿಗೆ ಸಂಪರ್ಕ ಸಾಧಿಸುವುದು. ಹಿಂದೂ ಧರ್ಮದಲ್ಲಿ ಈ ಪ್ರಯಾಣವನ್ನು ಲಭ್ಯವಿರುವ ಪ್ರತಿಯೊಂದು ನೈಸರ್ಗಿಕ ಶಕ್ತಿಯ ಮೂಲಕವೂ ಸಾಗಿಸಲಾಗುತ್ತದೆ. ಸಸ್ಯಗಳು, ಮರಗಳು, ವಿಚಿತ್ರ ಆಕಾರದ ಅಥವಾ ಸ್ವಾಭಾವಿಕವಾಗಿ ಸಮಮಿತ ಆಕಾರದ ಕಲ್ಲುಗಳು ಮತ್ತು ನದಿಗಳು ಈ ಶಕ್ತಿಯನ್ನು ಹೊಂದಿರಬಹುದೆಂದು ಋಷಿಮುನಿಗಳು ಈಗಾಗಲೇ ಗುರುತಿಸಿದ್ದಾರೆ. ಪೂಜಾ ಆರಾಧನೆಗೆ ಕೇವಲ ಈಶಾನ್ಯ ದಿಕ್ಕಿನಲ್ಲೇ ಮಾತ್ರ ಮಾಡಬೇಕು ಒಂದು ತಪ್ಪು ಕಲ್ಪನೆ. ಎಲ್ಲ ಬಗೆಯ ಪೂಜೆ ಪ್ರಾರ್ಥನೆಗಳನ್ನು ಈಶಾನ್ಯ ಕೋಣೆಯಲ್ಲೇ ಮಾಡಬೇಕು ವ್ಯಾಪಕವಾಗಿ ಪ್ರಚಲಿತವಾಗಿರುವುದು ಇದು ಒಂದು ಕೂಡ ತಪ್ಪು ಕಲ್ಪನೆ. ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿ ನಿರ್ಮಿಸಲಾದ ಹಳೆಯ ಅರಮನೆಗಳು ಮತ್ತು ಮನೆಗಳನ್ನು ಗಮನಿಸಿದರೆ ಪೂಜಾ ಮಂಟಪಗಳನ್ನು ಕಟ್ಟಡದ ಪಶ್ಚಿಮ ವಲಯದಲ್ಲಿ ನಿರ್ಮಿಸಲಾಗ್ತಿದೆ. ಅಷ್ಟೇ ಅಲ್ಲ, ಎಲ್ಲಾ ದೇವಾಲಯಗಳಲ್ಲೂ ದೇವತೆಗಳನ್ನು ಪಶ್ಚಿಮ ದಿಕ್ಕಿನಲ್ಲಿ ಇರಿಸಿ ಅವರು ಪೂರ್ವ ದಿಕ್ಕಿಗೆ ಮುಖ ಮಾಡಿರುವಂತೆ ಸ್ಥಾಪಿಸಲಾಗಿದೆ. ಈ ಪರಿಕಲ್ಪನೆಯನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ವಾಸ್ತುಶಾಸ್ತ್ರದಲ್ಲಿ ಬರೆಯಲಾಗಿರುವುದನ್ನು ಪರಿಶೀಲಿಸುವ. ವಿಶ್ವಕರ್ಮ ಪ್ರಕಾಶ ಪುಟ ಸಂಖ್ಯೆ 2.94 ನಲ್ಲಿರುವ ಶ್ಲೋಕದ ಉಲ್ಲೇಖ. ಈಶಾನ್ಯಂ ದೇವಿಯಾಗ್ರಿಹಂ ಎಂದರೆ ದೇವಾದೇವರು ಈಶಾನ್ಯ ವಾಸ್ತು ವಲಯದಲ್ಲಿ ನೆಲೆಸಿರುತ್ತಾರೆ ಎಂದು ಅರ್ಥ. ಆದರೆ ಇಲ್ಲಿಯೇ ಪೂಜೆ ಮಾಡಬೇಕು ಎಂದು ಹೇಳುವುದಿಲ್ಲ. ವಿಶ್ವಕರ್ಮ ಪ್ರಕಾಶದ ಲೇಖಕರು ಅದನ್ನೇ ಉದ್ದೇಶಿಸಿದರೆ ಬೇರೆ ಬೇರೆ ವಾಸ್ತು ವಲಯಗಳ ಸೂಕ್ತ ಚಟುವಟಿಕೆಗಳನ್ನು ತಿಳಿಸುವ ಅದೇ ಶ್ಲೋಕದ ಸರಣಿಯಲ್ಲಿ ಅವರು ದೇವಿಯಾಗ್ರಿಹಂ ಎಂಬುದರ ಬದಲು ಸ್ಪಷ್ಟವಾಗಿ ಪೂಜಾಗೃಹಂ ಎಂದು ಬರೆಯುತ್ತಿದ್ದರು. ಹಾಗಿದ್ದರೆ ಮಾತ್ರ ಈಶಾನ್ಯ ವಾಸ್ತು ವಲಯದಲ್ಲಿ ಪೂಜೆ ಮಾಡುವುದು ಸಮರ್ಥನೀಯವಾಗ್ತಿತ್ತು. ದೇವ ಎಂಬ ಪದವು ಧ್ಯಾನ ಅವಸ್ಥೆಯಲ್ಲಿ ನೀವು ಸಂವಹನ ನಡೆಸಬಹುದಾದ ಯಾವುದೇ ಸಂಭಾವ್ಯ ದೇವತೆ ಅಥವಾ ಆತ್ಮದರ್ಶಕವನ್ನು ಸೂಚಿಸುತ್ತದೆ. ಈ ವಲಯವು ಆಲೋಚನೆಗಳ ಸ್ಪಷ್ಟತೆ ಮತ್ತು ಜೀವನದಲ್ಲಿ ಪ್ರಯೋಜನ ಪಡೆಯಲು ಬೇಕಾದ ಅಂತರ್ಪ್ರಜ್ಞೆಯ ದೂರದೃಷ್ಟಿಯನ್ನು ನಿಯಂತ್ರಿಸುತ್ತದೆ. ಆದ್ದರಿಂದ ದೇವತೆಯ ಮೂರ್ತಿಯನ್ನು ಇಲ್ಲಿ ಇರಿಸಬಹುದು, ಆದರೆ ಆಚರಣೆಗಳನ್ನು ರಿಚುವಲ್ಸ್ಗಳನ್ನು ಇಲ್ಲಿ ನೆರವೇರಿಸಬೇಕಾಗಿಲ್ಲ. ಆಚರಣೆಗಳು ಅಥವಾ ಪ್ರಾರ್ಥನೆಗಳನ್ನು ನೆರವೇರಿಸಲು ಪಕ್ಕದ ಉತ್ತರ ಈಶಾನ್ಯ NNE ಅಥವಾ ಪೂರ್ವ ಈಶಾನ್ಯ ENE ಅಂತ ಹೇಳ್ತೀವಿ, ಈ ಯಾವ್ದಾದ್ರು ಒಂದು ಲೊಕೇಶನ್ ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಏಕೆಂದರೆ ಈ ಎರಡೂ ವಲಯಗಳು ಮನೋಮಯ ಮತ್ತು ವಿಜ್ಞಾನಮಯ ಕೋಶಗಳ ಶುದ್ಧೀಕರಣ ಮತ್ತು ಬಲವರ್ಧನೆಯ ಪ್ರಕ್ರಿಯೆಗಳನ್ನು ಬೆಂಬಲಿಸುತ್ತದೆ. ಇವಾಗ ನೋಡೋಣ 16 ದಿಕ್ಕಲ್ಲಿ ಯಾವ ಯಾವ ದೇವತೆಗಳನ್ನ ಹೇಗೆ ಪೂಜೆ ಮಾಡಿದ್ರೆ ನಮಗೆ ಏನೆಲ್ಲ ಲಾಭ ಆಗುತ್ತೆ. ನಾರ್ತ್ ಅಲ್ಲಿ ಗಾಡೆಸ್ ಲಕ್ಷ್ಮಿ, ಲಾರ್ಡ್ ಗಣೇಶ, ಯಕ್ಷನ ಪೂಜೆ ಮಾಡ್ತಾರೆ. ಕಾರಣ ಸಾಧನ, ಗುಡ್ ಫಾರ್ ಹೆಲ್ತ್, ವೆಲ್ತ್, ನ್ಯೂ ಬಿಗಿನಿಂಗ್ಸ್, ಎನರ್ಜಿ. ಇಲ್ಲಿ ಬೇರೆ ಪೂಜೆಯನ್ನು ಇನ್ಎಫೆಕ್ಟಿವ್ ಆಗಿ ನೋಡಲಾಗ್ತದೆ. NNE ಧನ್ವಂತರಿ, ಅಶ್ವಿನಿ ಕುಮಾರ್ಸ್, ರಿವರ್ ಡೈಟೀಸ್ ಅಂತ ಹೇಳ್ತಾರೆ. ಹೆಲ್ತ್ ಅಂಡ್ ಯುಟಿಲಿಟಿಗೆ, ಮೊರಲ್ ಸಪೋರ್ಟಿಗೆ ನಾವು ಇಲ್ಲಿ ಪೂಜೆ ಮಾಡ್ತೀವಿ. ನಾರ್ತ್ ಈಸ್ಟ್ ಪಂಚದೇವ್, ಶಿವ ಪರಿವಾರ್, ಇದು ಮೋಸ್ಟ್ ಫೇವರೇಬಲ್ ಝೋನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಲಿಂಕ್ಡ್ ವಿತ್ ಮೆಂಟಲ್ ಕ್ಲಾರಿಟಿ, ಬ್ಲೆಸ್ಸಿಂಗ್ಸ್ ಆನ್ ದ ಬಿಲ್ಡಿಂಗ್ ಅಂಡ್ ಸೆನ್ಸ್ ಆಫ್ ಡಿವೈನ್ ಗೈಡೆನ್ಸ್ ಗೆ ನಾವು ನಾರ್ತ್ ಈಸ್ಟ್ ಅಲ್ಲಿ ಪೂಜೆ ಮಾಡ್ತೀವಿ. ENE ರಾಧಾಕೃಷ್ಣ, ಹೆಲ್ಪ್ಸ್ ವಿತ್ ಹ್ಯಾಂಡ್ಲಿಂಗ್ ಡೈಲಿ ಸ್ಟ್ರೆಸ್, ಲೀವ್ಸ್ ವಿತ್ ಫೀಲಿಂಗ್ಸ್ ರಿಫ್ರೆಶ್ಡ್ ಅಂಡ್ ರೀಚಾರ್ಜ್. ನಮಗೆ ಬೇಕಾಗಿರುವಂತ ಒಂದು ಫೀಲಿಂಗ್ಸ್ ಏನಿದೆ ಅದನ್ನ ನಾವು ಇಲ್ಲಿಂದ ಪಡ್ಕೊಳ್ಬಹುದು. ಈಸ್ಟ್ ರಾಮ್ ದರ್ಬಾರ್, ಲಕ್ಷ್ಮಿ, ವಿಷ್ಣು ದೇವ್ರನ್ನ ಇಲ್ಲಿ ಪೂಜೆ ಮಾಡ್ತಾರೆ. ಇದು ಅಫಿಷಿಯಲ್ಸ್ಗಳಿಗಾಗಿರ್ಬೋದು, ಬ್ಯೂರೋಕ್ರಾಟ್ಸ್ಗಾಗಿರ್ಬೋದು, ಅಥಾರಿಟಿ ಇರೋರಿಗೂ ಕೂಡ ಇಲ್ಲಿ ಪೂಜೆ ಮಾಡಿದ್ರು ಚೆನ್ನಾಗುತ್ತೆ. EAC ಇಲ್ಲಿ ನಾವು ಪೂಜೆ ಮಾಡಲಿಕ್ಕೆ ನಾವು ರೆಕಮೆಂಡ್ ಮಾಡಲ್ಲ. ಸ್ಪೆಷಲಿ ಕನ್ಸಿಡರ್ ಮಾಡ್ತೀವಿ ಸ್ಟಾಕ್ ಬ್ರೋಕರ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋರನ್ನ ಇಲ್ಲಿ ಪೂಜೆ ಮಾಡಲಿಕ್ಕೆ ನಾವು ಹೇಳ್ತೀವಿ. ಸೌತ್ ಈಸ್ಟ್ ಮಾ ದುರ್ಗಾ, ಅದರ್ ಲೇಡೀಸ್ ಯಾರು ಲೈಕ್ ಇಂಟು ಪೂಜೆ ಮಾಡಬಾರ್ದು ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಬೇರೆ ದೇವತೆಗಳನ್ನ ಪೂಜೆ ಮಾಡಿದ್ರೆ. SSE ಹನುಮಾನ್ಜಿ ನಮ್ದು ಬಾಡಿನ ಬಿಲ್ಡ್ ಮಾಡಿ ಸ್ಟ್ರಾಂಗ್ ಮಾಡುವಂತ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಇದು ಮಾಡುತ್ತೆ, ಪವರ್ ಆಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಸೊ ಅದರ್ ಪೂಜಾ ಇಲ್ಲಿ ಡೋಂಟ್ ವರ್ಕ್, ಇಲ್ಲಿ ಯಾವುದು ವರ್ಕ್ ಆಗಲ್ಲ. ಸೌತ್ ಮಾ ಕಾಲಿ ಅಂಡ್ ಝೋನ್ ಕನ್ಸಿಡರ್ ಐಡಿಯಲ್ ಆಫ್ ಕಾಲಿ ಪೂಜಾ, ಡೀಪ್ ಮೆಡಿಟೇಷನ್ ಇಲ್ಲಿ ಮಾಡುವುದು. ಬಾಕಿ ಯಾವುದೇ ಪೂಜೆಗೂ ಇಲ್ಲಿ ನಾನ್ ಎಫೆಕ್ಟಿವ್ ಆಗಿರುತ್ತೆ. ಸೌತ್ ವೆಸ್ಟ್ ಅಂತೇಳಿ ಅಗೋರಿ ಪೂಜೆಗಳು ಇಲ್ಲಿ ಮಾಡ್ತಾರೆ, ಬಾಕಿ ಯಾವುದು ಇಲ್ಲಿ ಪೂಜೆಗಳನ್ನ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಪೂಜೆ ಮಾಡಿದ್ರು ಲಾಸಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೌತ್ ವೆಸ್ಟ್ ವಿಶ್ವಕರ್ಮ, ಇಲ್ಲಿ ಟೂಲ್ಸ್ ಮತ್ತೆ ನಮ್ದು ಯಾವುದೇ ಆಯುಧ ಪೂಜೆ ನಡೀತದೆ ನಮ್ದು ವರ್ಷಕ್ಕೊಂದ್ಸರಿ, ಆ ಆಯುಧ ಪೂಜೆನ ಈ ಏರಿಯಾದಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ. ಆನ್ಸಿಸ್ಟರ್ಸ್ನ ಪೂಜೆ ಮಾಡ್ತಾರೆ ಇಲ್ಲಿ. ಸೊ
ಬೇರೆ ಯಾವುದೇ ದೇವತೆಗಳನ್ನ ಇಲ್ಲಿ ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ನೋಡ್ದಂಗೆ ಡೌನ್ ಪೇಮೆಂಟ್ ಸ್ಲೋ ಡೌನ್ ಆಗ್ಬಿಡುತ್ತೆ, ಪೇಮೆಂಟ್ ರಿಕವರಿ ಆಗಲ್ಲ, ಫೈನಾನ್ಷಿಯಲ್ ಗ್ರೋತ್ ಅಷ್ಟೊಂದು ಆಗಲ್ಲ. ವಿಶ್ವಕರ್ಮ ದೇವತೆಯನ್ನ ಪೂಜೆ ಮಾಡಿದ್ರೆ ಯುವರ್ ಸ್ಕಿಲ್ನ ನಾವು ಇಂಪ್ರೂವ್ ಮಾಡ್ಕೋಬಹುದು. ಪಿತೃಗಳನ್ನ ಪೂಜೆ ಮಾಡಿದ್ರೆ ನಮ್ಗೆ ತುಂಬ ಏಳಿಗೆಗೆ ಅವರು ಸಪೋರ್ಟ್ ಮಾಡ್ತಾರೆ ಅನ್ನೋದು. ಸೊ WSW ಅಂತ ಹೇಳ್ತೀವಿ, ಮಹಾ ಸರಸ್ವತಿ, ಗುಡ್ ಫಾರ್ ನಾಲೆಡ್ಜ್ ಅಂಡ್ ಲರ್ನಿಂಗ್. ಸೊ ಅದರ್ ಪೂಜೆ ಮಾಡಿದ್ರೆ ಡಿಸ್ಕರೇಜ್ ಆಗುತ್ತೆ, ಮಕ್ಕಳಿಗೆ ಓದಲಿಕ್ಕೆ ಇಲ್ಲಿ ತುಂಬ ಒಳ್ಳೆ ಏರಿಯಾ. ಸೊ ವೆಸ್ಟ್ ಮದರ್ ಆಫ್ ಅರ್ತ್, ಗುರು ಅವರು ಲಿವಿಂಗ್ ಆಗಿರ್ಬೋದು, ಫಾಸ್ಟ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಬುದ್ಧ, ಮಹಾವೀರ, ಸಿಕ್ಕಿಸಮ್ ಅವರು, ಜೈನರು ಗುರುವನ್ನ ಪೂಜೆ ಮಾಡ್ತಾರೆ, ಸಾಯಿಬಾಬಾ ಆಗಿರ್ಬೋದು, ಜೀಸಸ್ ಆಗಿರ್ಬೋದು. ಸೊ ಇಲ್ಲಿ ಫಿನಾನ್ಸಿಯಲ್ ಅವೇರ್ನೆನ್ಸಿಗೆ ನಾವು ಇದನ್ನ ಲೊಕೇಶನ್ ನಾವು ರೆಪ್ರೆಸೆಂಟ್ ಹೇಳ್ತಿದ್ದೀವಿ. ಸೊ ಅದರ್ ಡೈಟಿಸನ್ನು ನಾವು ಇಲ್ಲಿ ಪೂಜೆ ಮಾಡ್ತಾರೆ ಡಿಸ್ಕರೇಜ್ ಆಗುತ್ತೆ ಅಂತ. ಸೊ WNW ಅಲ್ಲಿ ಯಕ್ಷಿಣಿ ಸ್ಪೆಸಿಫಿಕ್ ಯಕ್ಷಿಣಿ ಪೂಜಾ ಇಲ್ಲಿ ಮಾತ್ರ ಮಾಡ್ತಾರೆ. ನಾರ್ತ್ ವೆಸ್ಟ್ ಇಲ್ಲೂ ಕೂಡ ಸೇಮ್ ಪಿತೃದವ್ರನ್ನ ಪೂಜೆ ಮಾಡ್ತಾರೆ. ಅನ್ಸ್ಟಲ್ ಪ್ರಾಪರ್ಟಿಗಾಗಿರ್ಬೋದು, ರೆಕಮೆಂಡೇಶನ್ಸ್ನ ಪೂಜೆ ಮಾಡಬೇಕು, ನಿಮಗೆ ಕೋರ್ಟ್ ಕೇಸ್ಗಳು ಏನಾರು ಇರುತ್ತೆ ಅಂದರೆ ಈ ಜಾಗದಲ್ಲಿ ಅವ್ರಿಗೆ ಪೂಜೆ ಮಾಡಲಿಕ್ಕೆ ಹೇಳ್ತೀವಿ, ಮೇ ಬಿ ವರ್ಕ್ ಆಗುತ್ತೆ. NNW ಇಲ್ಲಿ ತಾಂತ್ರಿಕ ಅವ್ರು ಮಾತ್ರ ಪೂಜೆ ಮಾಡ್ತಾರೆ, ಬಾಕಿ ಯಾರು ಇಲ್ಲಿ ಪೂಜೆ ಮಾಡಲಿಕ್ಕೆ ನಾವು ಸಪೋರ್ಟ್ ಮಾಡಲ್ಲ, ನಾವು ಹೇಳಲಿಕ್ಕಾಗಲ್ಲ, ನೀವು ಮಾಡಬೇಡಿ ಅಂತೇಳಿ ನಾವು ಇಲ್ಲಿ ಸಪೋರ್ಟ್ ಮಾಡ್ತೀವಿ. ನಿಮ್ಮ ಕುಲದೈವ ಯಾವುದು, ನೀವು ಯಾವ ದೇವರನ್ನ ಇಷ್ಟಪಡ್ತೀರಾ ಆ ಇಷ್ಟಪಡೋ ದೇವರನ್ನ ಆಯಾಯ ಡೈರೆಕ್ಷನಲ್ಲಿ ಇಟ್ಕೊಂಡು ನೀವು ಪೂಜೆ ಮಾಡಿ. ಮನೆಯಲ್ಲಿ ಎಲ್ಲೆಲ್ಲೋ ಇಟ್ಕೊಂಡು ದೇವ್ರನ್ನ ಪೂಜೆ ಮಾಡಿದರೆ ಮ್ಯಾನಿಫೆಸ್ಟ್ ಆಗಲ್ಲ. ಯಾವುದೇ ದೇವ್ರನ್ನ ನೀವು ಎಲ್ಲೇ ಪೂಜೆ ಮಾಡಿದ್ರೂ ಎಲ್ಲಿ ಗಂಟ ನಿಮ್ಮ ಮನೆ ಬ್ಯಾಲೆನ್ಸ್ ಇರೋದಿಲ್ಲ, ನಿಮ್ಮ ಮನೆಯಲ್ಲಿ ಆ ದೇವರುಗಳು ನಿಮಗೆ ಶಕ್ತಿಯನ್ನು ಕೊಡೋದಿಲ್ಲ. ಉದ್ದೇಶ ಏನು ಅಂತ ಹೇಳಿದ್ರೆ, ಮೊದಲು ನಿಮ್ಮ ಮನಸ್ಸು, ನಿಮ್ಮ ಮನೆ ಬ್ಯಾಲೆನ್ಸ್ ಆಗಿರಬೇಕು, ವಾಸ್ತು ಪ್ರಕಾರ ಆಗಿರಬೇಕು. ಹಾಗಾದರೆ ಮಾತ್ರ ನಿಮ್ಮ ಪೂಜಾ ರೂಮು, ಆ ಪೂಜೆ ಮಾಡ್ತಾ ಇರುವ ದೇವರುಗಳು ಕೂಡ ನಿಮಗೆ ಶಕ್ತಿಯನ್ನು ಕೊಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ರವಿ ಕುಶಾಲ್ ಗರ್ಗಂದರು. ನಮಸ್ಕಾರ.